ಏಯ್ ಬತ್ತೀಯಾ? ಎಷ್ಟು? ನಾನು ಬರೋಲ್ಲ ಸರ್, ನೀವು ಪ್ರೊಡಕ್ಷನ್ ಯೂಸ್ ಮಾಡಲ್ಲ. ನೀನು ನಾವೇನು ಕಲ್ಕೊಡ್ತೀವ? ಯಾಕೆ ಬರಲ್ಲ? ಬರಲ್ಲ ಅಂತ ಹೇಳಿದ್ನಲ್ಲ ಸರ್, ದಯವಿಟ್ಟು ಹೋಗಿ. ಬರಲ್ವಾ? ತಡಿ ಮಾಡ್ತೀನಿ. ಅಯ್ಯೋ ಅಯ್ಯೋ ಬಿಡು, ಬಿಡು, ಏಯ್. ಬರಲ್ಲ ಅಂತ ಹೇಳಿಲ್ಲ. ಬಿಡು, ಬಿಡು, ಬಿಡು. ಏಯ್ ಬರಲೇ. ಏಯ್ ಅರೆ ಅಯ್ಯೋ ಬಿಡು. ಏಯ್ ಬರಲೇ. ಏಯ್ ಕಣ್ಬಲ್ಲ. ನೆಕ್ಸ್ಟ್ ಟೈಮ್ ಸಿಗು ನಿಂಗೈತೆ. ಏಯ್ ಕೊಲೆ ತಪ್ಪ ನನ್ನ ಮಗನ. ಏಯ್ ಹೋಗೋ. ಥ್ಯಾಂಕ್ಸ್. ಹೌದು, ನೀವು ಯಾಕೆ ಹೋಗ್ಲಿಲ್ಲ? ಅವನು ರಬ್ಬರ್ ಬೇಡ ಅಂತಾನೆ. ಬೇಡ ಅಂದರೆ ಬೇಡ, ಅದರಲ್ಲಿ ಏನಿದೆ? ನಾನು HIV ಪಾಸಿಟಿವ್. ಓ ಒಳ್ಳೇದಾಯ್ತಲ್ಲ, ಕಾಂಡಮ್ ಇಲ್ಲದೆ ಸಾಯ್ಲಿ ಬೋಳಿ ಮಗ. ಸಾರಿ, ಅಂದರೆ HIV ಅಂತ ಹೇಳ್ಬೋದಿತ್ತಲ್ಲ. ಹೇಳಿ, ನಾನು ಹೊಟ್ಟೆ ಮೇಲೆ ನಾನೇ ಹೊಡ್ಕೊಳ್ಳಾ? ಪಾಯಿಂಟ್. ಒಬ್ಬನಿಗೆ ಗೊತ್ತಾದರೂ ಈ ರಸ್ತೆಯಲ್ಲಿ ಮತ್ತೆ ನಾನು ನಿಂತ್ಕೊಳ್ಳೋಕ್ಕಾಗಲ್ಲ. ಏರಿಯಾ ಚೇಂಜ್ ಮಾಡಿದ್ರೆ ಪುಡಿ ರೋಡಿಗಳ ಕಾಟ. ನೀನು ಹೊಸಬ್ಳಾ? ಅರೆ ನಿಮ್ಗೆ ಹೆಂಗೆ ಗೊತ್ತಾಯಿತು? ಗಿರಾಕಿ ಮೇಲೆ ಯಾವಾಗ ಕಲ್ಲಾಗ್ತೋ ಆಗಲೇ ಗೊತ್ತಾಯ್ತು ನೀನು ಹೊಸಬ್ಳು ಅಂತ. ನಾನಂತೂ ಪಾರ್ಟ್ ಟೈಮ್ ಅಪ್ಪ. ಬೆಳಿಗ್ಗೆ ಹೊತ್ತು ಕಾಲೇಜಿಗೆ ಹೋಗ್ತೀನಿ, ರಾತ್ರಿ ಈ ಕೆಲಸ. ಓದೋ ಹುಡುಗಿಗೆ ಈ ಕೆಲಸ ಬೇಕಾ? ದುಡ್ಡು ಯಾರಿಗೆ ಬೇಡ ಹೇಳಿ? ಮೊದಲೇ ನನಗೆ ಪಾಕೆಟ್ ಮನಿ ಬೇರೆ ಕೊಡೋರು ಯಾರೂ ಇಲ್ಲ. ನಾನು ಒಂದೇ ಒಂದು ಐಫೋನ್ ತೊಗೋಬೇಕಂತ ಇದ್ದೀನಿ. ಅದು ತೊಗೊಂಡ್ಮೇಲೆ ಈ ಕೆಲಸ ಬಿಟ್ಬಿಡ್ತೀನಿ. ಯಾಕೆ ನಗ್ತಾ ಇದ್ದೀರಾ? ನಾನು ಹೀಗೆ ಅಂದ್ಕೊಂಡು ಬಂದೆ, ಆದರೆ ಈ ಕೆಲಸನೇ ಇಂಥದ್ದು. ನಾವು ಅಂದ್ಕೊಂಡಾಗ ಬಿಡೋಕ್ಕಾಗಲ್ಲ. ಮೊದಲು ದುಡ್ಡುಗೋಸ್ಕರ ಬಂದೆ, ಆಮೇಲೆ ಅಭ್ಯಾಸ ಅಂದ್ಕೊಂಡು ಬಂದೆ, ಆಮೇಲೆ ನನ್ನ ಮಗನ ಸಾಕೋಕ್ಕೋಸ್ಕರ ಬಂದೆ. ಇವಾಗ HIV ಪಾಸಿಟಿವ್ ಅಂತ ಇದ್ದೀನಿ. ನನ್ನ ರಿಟೈರ್ಮೆಂಟ್ನ 2 ವರ್ಷ ಮುಂದಕ್ಕೆ ಹಾಕ್ಕೊಂಡೇ ಬರ್ತಾಯಿದ್ದೀನಿ. 18 ವರ್ಷದಿಂದ ಈ ಕಾಯಿಲೆ ಜೊತೆಲೇ ಇದ್ದೀನಿ. ಓ ಐ ಆಮ್ ಸಾರಿ. ಆದರೂ ಎಲ್ಲದಕ್ಕೂ ಒಂದು ಬೆಲೆ ತೆರಲೇಬೇಕಲ್ವಾ? ದುಡ್ಡು ಬರುತ್ತೆ ಅಂದರೆ ಅದ್ರ ಜೊತೆ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಆದರೂ ಆ್ಯಕ್ಚುಲಿ ಈ ಕೆಲಸ ಅಷ್ಟೊಂದೇನು ಕಷ್ಟ ಅಲ್ಲ ಅಲ್ವಾ? ತುಂಬ ನೋವು ತಿಂದು ದೇಹ ನಂಪಾಗ್ಬಿಡುತ್ತೆ. ಬಿದ್ದ ಕಡೆನೇ ಏಟು ಬಿದ್ದು ಬಿದ್ದು ನಮಗೆ ಸೆನ್ಸೇಷನ್ ಇಲ್ದಿದಂಗೆ ಆಗ್ಬಿಟ್ಟಿದೆ. ತಲೆ ಹಿಡ್ದು ಗೋಡೆಗೆ ಗುದ್ದಿರೋರು ಎಷ್ಟೋ ಜನ, ನನ್ನ ಜುಟ್ಟು ಹಿಡ್ಕೊಂಡು ಎಳ್ದಾಡಿರೋರು ಎಷ್ಟೋ ಜನ. ಒಟ್ಟಾರೆ ಹೇಳಬೇಕಂದ್ರೆ ನನ್ನ ದೇಹನ ಅವ್ರಿಗೆ ಹೇಗೆ ಬೇಕೋ ಹಾಗೆ ಯೂಸ್ ಮಾಡ್ಕೊಬಿಟ್ಟಿದ್ದಾರೆ. ನಿಜ ಹೇಳಬೇಕು ಅಂದರೆ ನನ್ನ ಮನ್ಸಿಗೆ ನೋವಾಗಿರೋದು ಹೆಚ್ಚು, ದೇಹಕ್ಕೆ ನೋವಾಗಿರೋದು ಹೆಚ್ಚು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಗೊತ್ತಾಗ್ತಿಲ್ಲ. ಅಲ್ಲ, ಯಾರನ್ನೇ ಮದುವೆ ಆದರೂ ಕೂಡ ಅವನ ಜೊತೆ ಮಲಗಲೇಬೇಕಲ್ವಾ? ಅದೇ ಇವಾಗಲೇ ಮಲ್ಕೊಂಡ್ರೆ ದುಡ್ಡಾದರೂ ಬರುತ್ತಾ? ಭಾಳನೇ ವ್ಯತ್ಯಾಸ ಇದೆ. ನನ್ನನ್ನು ಕೇಳೋದಾದರೆ ಆದಷ್ಟು ಬೇಗ ಇಲ್ಲಿಂದ ನೀನು ದೂರ ಆಗೋದೇ ಒಳ್ಳೆಯದು. ಓದಿದ್ಯಾ, ನಿನಗೆ ಒಳ್ಳೆ ಕೆಲಸನೂ ಸಿಗುತ್ತೆ. ನಂತರ ನೀನು ಈ ಲೋಪಕ್ಕೆ ಸಿಗಾಕೋಬೇಡ. ನೋಡು, ಇದರಿಂದ ದೂರ ಹೋಗಿ ನಿನ್ನ ಜೀವನನ ರೂಪಿಸ್ಕೊ. ಬುದ್ಧಿವಂತಿಕೆಯಿಂದ ದುಡ್ಡು ಮಾಡು. ನಂತರ ದೇಹನೇ ಬಂಡವಾಳ ಮಾಡ್ಕೋಬೇಡ. ವಯಸ್ಸು ಆಗ್ತಾ ಆಗ್ತಾ ಒಂಚೂರು ಬಿಸಿನೀರು ಕಾಯಿಸ್ಕೊಡೋಕ್ಕಾದ್ರೂ ಯಾರು ಇರಬೇಕು ಅನಿಸುತ್ತೆ. ಮಂಚದಲ್ಲಿ ಮಾತ್ರ ಚಿನ್ನ ರನ್ನ ಅಂದು ನಾವು ಸತ್ತಾಗ ನಮ್ಮನ್ನು ಮಣ್ಣು ಮಾಡ್ತಾರ ಅನ್ನೋ ಪ್ರಶ್ನೆಗೆ ಉತ್ತರ ಹುಡ್ಕೋದರ್ದು ನಿನಗೆ ಬೇಡ. ನಮ್ಮಂಥವ್ರು ಯಾವ್ದಾರ ಲಾಡ್ಜಲ್ಲೋ ಖಾಲಿ ರಸ್ತೆಲೋ ಅನಾಥ ಹೆಣವಾಗಿ
ಪತ್ತೆ ಆಗೋದೇ ಹೆಚ್ಚು. ನಾನು ನಿಮ್ಮ ಥರ ಆಗಲ್ಲ ಬಿಡಿ. ಪುಟ, ನೀನು ಬಾಗಲಕೋಟೆಗೆ ಹೋಗ್ಬೇಕು ಅಂದರೆ ಯಾವ ರೈಲ್ ಹತ್ತತ್ಯಾ? ಬಾಗಲಕೋಟೆ. ಈಗ ನೀನು ಹತ್ತಿರೋ ರೈಲು ನನ್ನ ತನಕ ಕರ್ಕೊಂಡು ಬರ್ಬೋದು. ಅದಕ್ಕೆ ಹೇಳ್ತಿರೋದು ಈಗಲೇ ಇಳ್ಬಿಡು ಅಂತ. ಮುಂದಿನ ಸ್ಟೇಷನಲ್ಲಿ ನಿನಗೆ ಯೂನಿವರ್ಸಿಟಿ ಸಿಗ್ಬೋದು, ಒಳ್ಳೆ ಕೆಲಸ ಸಿಗ್ಬೋದು, ಒಳ್ಳೆ ಹುಡುಗ ಸಿಕ್ಕಿ ನಿನ್ನ ಮದುವೆನೂ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಆದರೆ ಮೈ ಮರ್ತಿ ಇದೇ ರೈಲಲ್ಲಿ ನಿನ್ನ ಕೂತ್ರೆ ನನ್ನ ತನಕ ಕರ್ಕೊಂಡು ಬರೋದಂತೂ ಗ್ಯಾರಂಟಿ. ಮಳೆ ಬರುತ್ತಾ ಅನ್ಸುತ್ತೆ. ಮಳೆ ಬರೋಕ್ಕೂ ಮುಂಚೆ ಮಿಂಚು ಎಚ್ಚರಿಸುತ್ತೆ. ಅದನ್ನು ತಿಳ್ಕೊಂಡು ಊರು ಸೇರ್ಕೊಳ್ಳೋದು ಒಳ್ಳೇದಲ್ವ ಪುಟ್ಟ? ಥ್ಯಾಂಕ್ ಯು. ಗುಡ್ ಬೈ. ಸಿ ಯು. ಮತ್ತೆ ನಾವೀಗ ಸಿಗೋದೇ ಬೇಡ. ಹಾಗೂ ಸಿಗೋದೇ ಆದರೆ IAS ಆಫೀಸರ್ ಆಗೋ, IPS ಆಫೀಸರ್ ಆಗೋ ನಿನ್ನನ್ನು ನೋಡೋಕ್ಕೆ ಇಷ್ಟಪಡ್ತೀನಿ. ಬಾಯ್. ಅವಳು ಕಂಬೈನ್ ಸ್ಟಡಿಗೆ ಅಂತ ಅವಳು ಕ್ಲಾಸ್ಮೇಟ್ ಮನೆಗೆ ಹೋಗಿದ್ದಾಳೆ. ನೀನೇ ನೋಡ ಬಗ್ಗೆ ಚಿಂತೆ ಮಾಡಬೇಡ. ಅವಳು ತುಂಬ ಒಳ್ಳೆ ಹುಡುಗಿ, ಹೇಳಿದ ಮಾತೆಲ್ಲ ಕೇಳ್ತಾಳೆ. ಮೇಡಮ್, ನಾನು ಕೊಟ್ಟಿದ್ದ ಚೈನ್ ಕೊಟ್ರಾ? ಕೊಟ್ಟಿದ್ದೀನಿ. ನಾನು ಕೊಟ್ಟೆ ಅಂತ ಹೇಳಲಿಲ್ಲ ತಾನೇ? ನೀನು ಇದ್ದು ಸತ್ತು ಹೋಗಿದ್ಯಾ ಅಂತ ನನ್ನ ಕೈಲಿ ಹೇಳಿಸಿದ್ಯಲ್ಲ ಸುಧಾ. 18 ವರ್ಷದ ಹಿಂದೆ ನಿಂಗೆ HIV ಪಾಸಿಟಿವ್ ಬಂದಾಗಿಂದ ನನ್ನನ್ನೇ ಅವ್ಳು ಗಾಡಿನಾಗ ಮಾಡಿ ಅವಳು ಸಂಪೂರ್ಣ ಜವಾಬ್ದಾರಿ ನನಗೆ ವಹಿಸಿದ ಮೇಲೂ ನೀನೇ ಆ ಚೈನ್ ಕೊಟ್ಟೆ ಅಂತ ನಾನು ಹೇಗೆ ಹೇಳಲಿ ಸುಧಾ? ಗೆದ್ದಲು ಕಟ್ಟಿದ ಮರ ಯಾವ ಹಕ್ಕಿಗೆ ತಾನೇ ಗೂಡಾಗಕ್ಕೆ ಸಾಧ್ಯ? ವಾರ್ಡನ್ ರೂಪದಲ್ಲಿರೋ ದೇವತೆ ನೀವು. ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಸರಿ, ನಿನ್ನ ಆರೋಗ್ಯ ನೋಡ್ಕೊ. ನನ್ನ ಮಗಳು ಜೋಪಾನ.